ಎಲ್ಲಿ ಯಾವಾಗ ಯಾರ ಮೇಲೆ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು ಪ್ರೀತಿಗೆ ಕಣ್ಣಿಲ್ಲ ಅಂತ. ಅದು ನಿಜಾನೇ ಅಲ್ವಾ? ಆದ್ರೆ ಪ್ರೀತಿಸುವವರು ಕುರುಡಾಗಬಾರದು ನೋಡಿ. ಈ ಕಥೆಯಲ್ಲಿ ಪ್ರೀತಿ ಹಿಂದೆ ಹೋದವಳು ಹೆಣವಾಗಿದ್ದಾಳೆ. ಮದುವೆಯಾಗೋಣ ಅಂದಿದ್ದಕ್ಕೆ ಒಂದಲ್ಲ ಎರಡಲ್ಲ 8 ಬಾರಿ ಕೊಂದು ಬಿಟ್ಟಿದ್ದಾನೆ. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಸೋರಿಗೆ ಕಣ್ಣು ಬೇಕಿಲ್ಲ ಅನ್ನುವಂತೆ 40ರ ಲವ್ ಸ್ಟೋರಿ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಇತ್ತ ಆಂಟಿ ಜೀವ ಹೋದ್ರೆ ಅಂಕಲ್ ಜೈಲು ಮೆಟ್ಟಿಲೇರಿದ್ದಾರೆ. ವಯಸ್ಸು 40, ಬೆಂಗಳೂರಿನ ಪಿಳ್ಳಣ್ಣ ಗಾರ್ಡನ್ ನಿವಾಸಿ. ಕೊಲೆಗಾರ ಪ್ರೇಮಿ ಹೆಸರು ಕುಟ್ಟಿ. ವಯಸ್ಸು ಈತನಿಗೆ 43. ಈತ ಕೆಜಿಹಳ್ಳಿಯ ನಿವಾಸಿ. ಅಂದಾಗೆ ಇಬ್ಬರಿಗೂ ಮೊದಲೇ ಮದುವೆಯಾಗಿದೆ. ಪ್ರೇಮಿ ಕುಟ್ಟಿ ಸಂಸಾರಸ್ಥನಾಗಿದ್ರು. ಕೊಲೆಯಾದ ಪ್ರೇಯಸಿ ರೇಣುಕಾಗೆ ಡಿವೋರ್ಸ್ ಆಗಿದೆ. ಇಬ್ರು ಬಹುತೇಕ ಒಂದೇ ಏರಿಯಾ ಆಗಿದ್ದರಿಂದ ಪರಿಚಯವಾಗಿತ್ತು. ಫೈನಾನ್ಸ್ ಕೆಲಸ ಮಾಡಿಕೊಂಡಿದ್ದ ಕುಟ್ಟಿ ಆಗಾಗ ರೇಣುಗಳನ್ನು ಭೇಟಿ ಮಾಡ್ತಾ ಹತ್ತಿರವಾಗಿದ್ದ. ಇದೇ ಸಲುವಾಗಿ ಆಮೇಲೆ ಪ್ರೀತಿಯಾಗಿದ್ದ. ನಂತರ ಜೋಡಿ ದೈಹಿಕವಾಗಿ ಸಂಪರ್ಕ ಹೊಂದಿದ್ರು ಎನ್ನಲಾಗಿದೆ. ದಿನ ಕಳೆದಂತೆ ರೇಣುಕಾ ಎಷ್ಟು ದಿನ ಹೀಗೆ ಇರೋದು, ಟೈಮ್ ಪಾಸ್ ಪ್ರೀತಿ ಎಲ್ಲ ಬೇಡ, ಮದುವೆಯಾಗೋಣ, ಹೀಗೆ ಕದ್ದು ಮುಚ್ಚಿ ಓಡಾಡೋದು ಬೇಡ ಅಂತ ಎಂದಿದ್ಲಂತೆ. ಕುಟ್ಟಿ ಹೇಳ್ತಾರೆ, ನಮ್ಗೆ ನ್ಯಾಯ ನಿಧಿ ಬೇಕು ಸರ್, ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಸರ್, ನಾವೆಲ್ಲ ಕೂಲಿ ಅವರು ಸರ್. ಆದ್ರೆ ಪ್ರೇಮಿ ಕುಟ್ಟಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ನಂತೆ. ರೇಣುಕಾ ಪದೇ ಪದೇ ಲವ್ ಬೇಡ, ಮದುವೆಯಾಗೋಣ ಹೇಳಿದ್ದಕ್ಕೆ ಸಿಟ್ಟಿಗೆದ್ದಿದ್ದ. ಅದರಂತೆ ಅಕ್ಟೋಬರ್ 31 ಶುಕ್ರವಾರರಂದು ರೇಣುಕಾ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದಾಗ ನಿನ್ನ ಬಳಿ ಮಾತಾಡಬೇಕು ಅಂತೇಳಿ ಶುಕ್ರವಾರ ಪಿಳ್ಳಣ್ಣ ಗಾರ್ಡನ್ ಬಳಿಯ ಸರ್ಕಾರಿ ಶಾಲೆಯ ಬಳಿಗೆ ಕರೆದೊಯ್ದಿದ್ದ. ಬಳಿಕ ಇದೇ ವಿಚಾರವಾಗಿ ಇಬ್ರು ಮಧ್ಯೆ ಜಗಳ ಆಗಿದ್ದು. ಸಾರ್ವಜನಿಕವಾಗಿ ರೇಣುಕಳ ಮೇಲೆ ಹಲ್ಲೆ ನಡೆಸಿ 7-8 ಬಾರಿ ಇರಿದು ಕೊಂದೆ ಬಿಟ್ಟಿದ್ದಾರೆ. ಬಳಿಕ ಕೊಲೆ ಆರೋಪಿ ಕುಟ್ಟಿ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಎನ್ನಲಾಗಿದೆ. ರಕ್ತದ ಮೊಡವಿನಲ್ಲಿದ್ದ ರೇಣುಕಳನ್ನ ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ. ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ, ನಿಮ್ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ, ನಾ ಕರ್ಕೊಂಡು ಅಂಬೇಡ್ಕರ್ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯ್ತು. ಯಾರು ಈ ತರ ಮಾಡಿದ್ದು ನಾ ಕುಟ್ಟಿ ಹೇಳ್ತಾರೆ. ಪ್ರಿನ್ಸಿಪಲ್ ಹಿಂಗ ಮಾಡ್ಬೇಕಾ, ಅವ್ನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ, ಯಾರಿಗೇನ ಇನ್ಫಾರ್ಮ್ ಮಾಡಿ ಸರ್, ಅವ್ರಿಗೆ ತುಂಬಾ ನ್ಯಾಯ ಸರ್, ನನಗೆ ನ್ಯಾಯ ಬೇಕು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಂಕಲ್ ಆಂಟಿ ಪ್ರೀತಿ.